ಹಾಯ್ ಫ್ರೆಂಡ್, ಋತು ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸಂಡೇ ನನ್ನ ಮೊಮ್ಮಗಳು ಬರ್ತಡೇ ಇತ್ತು. ಆ ಬರ್ತಡೇ ಹೇಗೆ ಮಾಡಿದ್ರೆ ನೋಡೋಣ ಬನ್ನಿ ಫ್ರೆಂಡ್. ಇಲ್ಲಿ ವರ್ಮಾ ಅಂತಿದೆ, ವರ್ಮಾನಲ್ಲಿ ಅನಾಥಾಶ್ರಯ ಇದೆ, ಅದೇ ಎಲ್ದಿಬಸ್ ಟ್ರಸ್ಟ್ ಅಂತ ನಂಗೆ ಸರಿ ಹೇಳಕ್ ಬರ್ತಾ ಇಲ್ಲ ಫ್ರೆಂಡ್. ಅಲ್ಲಿ ಹೋಗಿ ಕೇಳಿದ್ರಿ, ಈ ಥರ ನಾವು ಭಾನುವಾರ ಬರ್ತಡೇ ಅಂತ ಶನಿವಾರನೇ ಹೋಗಿ ಕೇಳಿದ್ರಿ, ಈ ಥರ ನನ್ನ ಮೊಮ್ಮಗಳು ಬರ್ತಡೇ ಇದೆ, ನಾವು ಊಟ ಕೊಡಬೇಕು ಅಂದ್ಕೊಂಡಿದ್ದೀವಿ. ಅಂದರೆ ಅವ್ರು ಆಚೆ ಫುಡ್ ಎಲ್ಲ ತೊಗೊಳ್ಳಲ್ಲ, ಯಾಕಂದರೆ ಕೊರೋನಾ ಬಂದಾಗಿಂದ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಅದು ಇದು ಆಯಿತು. ಆಚೆ ಊಟ ಯಾವುದು ಸೆಟ್ ಆಗ್ತಾ ಇಲ್ಲ. ನಮ್ಗೇನಿರ್ತಾರೆ ಆ ಥರ ರೇಷನ್ ಇದು ಐಟಮ್ ಕೊಟ್ಬಿಡಿ, ಇಲ್ಲ ಇಷ್ಟು ಅಂತ ಅಮೌಂಟ್ ಕೊಡಿ ನಾವು ಮಾಡ್ಕೋತೀವಿ ಅಂದರು. ಇಲ್ಲ ಮೇಡಮ್ ಅವರೇ, ನಾವೆಲ್ಲ ತಂದುಬಿಟ್ಟಿದ್ವಿ, ಮನೇಲೇ ಮಾಡಿಸಿ ಕೊಡ್ತಾ ಇರೋದು, ನಾವು ಆಚೆ ಫುಡ್ ಏನು ಯೂಸ್ ಮಾಡ್ತಾ ಇಲ್ಲ, ಆಚೆದು ಏನು ಇದಿಲ್ಲ, ಮನೇಲೇ ಮಾಡ್ತಾರೆ ಅಂತ ಸರಿ ಅಂತ ಒಪ್ಕೊಂಡ್ರು ಅವರು. ಸರಿ ಅಂದ್ಬಿಟ್ಟು ಸಂಡೇ ಬೆಳಗ್ಗೆ ಆಯ್ತಲ್ವಾ, ಸಂಡೇ ಬೆಳಗ್ಗೆ ಆಯಿತು. ಸರಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಗೀ ರೈಸು ಮತ್ತು ಬಟರ್ ಚಿಕನ್ 11:30 ಕೊಡಬೇಕು ಅಂತೇಳಿ, ಸರಿ 11:30 ಬಟರ್ ಚಿಕನ್ನು ಮತ್ತು ಗೀ ರೈಸ್ ಮಾಡಿದ್ರಿ. ಮಕ್ಕಳಿಗೆಲ್ಲ ಕೇಕ್ 3 kg ಕೇಕ್ ತೊಗೊಂಡ್ರಿ. ಅಲ್ಲಿ ಕೇಕ್ ತೊಗೊಂಡೋಗಿ ಮಕ್ಕಳಿಗೆಲ್ಲ ಊಟ ಆಯಿತು, ಮತ್ತು ಕೇಕ್ ಎಲ್ಲ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೇಕ್ ಇದಾಯಿತು. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಆಚೆ ಬಂದರೆ, ಆಚೆ ಬಂದ ತಕ್ಷಣ ಎದುರುಗಡೆನೇ ಆಯಿತು ಪಾರ್ಲರ್ ಇತ್ತು. ಅಲ್ಲಿಗೆ ಹೋದ್ರೆ ಸರಿ ನಮ್ಮ ಮಕ್ಕಳು ಸುಮ್ಮನೆ ಇರ್ತಾ ಬಂದಿದ್ರಲ್ಲ, ಸರಿ ಐಸ್ ಕ್ರೀಮ್ ತಿನ್ನೋಣಮ್ಮ ಅಂತ ಹೇಳಿದ್ರು. ಸರಿ ಅಲ್ಲಿಂದ ಐಸ್ ಕ್ರೀಮ್ ತಿಂದ್ವಿ ಫ್ರೆಂಡ್. ಬೇರೆ ಬೇರೆ ಥರ ಹೊಸ ಥರ ಐಸ್ ಕ್ರೀಮ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ತೋರಿಸ್ತೀನಿ ನೋಡಿ ನಿಮಗೆ. ಒಬ್ಬೊಬ್ರು ಒಂದೊಂದು ತೊಗೊಂಡ್ರು, ಫಲೂಡರ್ ತೊಗೊಂಡ್ರು, ಕುಲ್ಫಿ ತೊಗೊಂಡ್ರು, ಅದೇ ಹೊಸ ಥರ ಐಸ್ ಕ್ರೀಮ್ ಇತ್ತು ನೋಡಿ. ತೋರಿಸ್ತೀನಿ ನಿಮಗೆ. ಇದು ಚೇಪೆಕಾಯಿ ಇರ್ತಿಲ್ಲ, ಗೋವಾದು ನೋಡಿ ತೋರಿಸ್ತೀನಿ ನಿಮಗೆ. ಗೋವಾ ಐಸ್ ಕ್ರೀಮ್ ಅಂತ ನೋಡಿ. ಆ ಚೇಪೆಕಾಯಲ್ಲಿ ಈ ಐಸ್ ಕ್ರೀಮ್ ಮಾಡಿದ್ದಾರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಆ ಐಸ್ ಕ್ರೀಮ್ ಒಂದು ಪೀಸ್ ತಿಂದರೆ ಆ ಚೇಪೆಕಾಯಿ ಐಸ್ ಕ್ರೀಮ್ ಫೀಲ್ ಆಗುತ್ತೆ ನಮಗೆ ನೋಡಿ. ನನ್ನ ಮೊಮ್ಮಗ ಇದು ಫಲೂಡ ತಿಂತ, ಒಬ್ಬೊಬ್ರಿಗೆ ಒಂದೊಂದು ಐಸು ಯಾವುದು ಇಷ್ಟ ಆಯಿತು ಅಲ್ಲಿಂದ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಮನೆಗೆ ಬಂದರು. ಸರಿ ಅಡುಗೆ ಎಲ್ಲ ಆಗಿತ್ತಲ್ವಾ, ಅಡುಗೆ ಮಾಡಿಸ್ತಾ ಇರಿ ಸಪ್ರೇಟಿಗೆ, ಮಕ್ಕಳಿಗೆ ಸಪ್ರೇಟಿಗೆ ಮಾಡಿಸಿದ್ರಿ. ಬೆಳಗ್ಗೆ 11:30 ಬೇಕು ಅಂತ ನಮಗೆ ಸಂಜೆ ಫಸ್ಟ್ಗೆ ನಮಗೆ ಬಿರಿಯಾನಿ, ಬಟರ್ ಚಿಕನ್ನು ಮತ್ತು ಕಬಾಬು, ತೈರ್ ಪಚಡಿ ಮತ್ತು ಬದನೆಕಾಯಿ ಗ್ರೇವಿ ಮತ್ತು ಅಕ್ಕಿ ಪಾಯಸ ಇಷ್ಟು ಬೇಕು ಅಂತ ಬಟ್ರ್ ಕರ್ಸಿ ಮಾಡಿಸಿದ್ದಾಯಿತು. ಸರಿ ಸಂಜೆ ನನ್ನ ಮಗಳು ಬರ್ತಾರೆ ಸ್ಟಾರ್ಟ್ ಆಯಿತು ನೋಡಿ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ನಾವೇ ಎಲ್ಲ ಇದು ಮಾಡಿ ಡೆಕೋರೇಷನ್ ಎಲ್ಲ ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿದ್ರು ನೋಡಿ. ಕೇಕ್ ಅಷ್ಟೇ ನಾವೇ ಕಸ್ಟಮೈಸ್ ಮಾಡಿರೋ ಕೇಕ್ ಇದು, ತುಂಬಾ ಚೆನ್ನಾಗಿದೆ. ಫೋಟೋ ಶೂಟ್ ಎಲ್ಲ ಮಾಡೋ ಫೋಟೋ ಅಂದರೆ ತುಂಬಾ ಇಷ್ಟ. ಆ ಪೋಸು ಕೊಡೋದು, ಸ್ಮೈಲ್ ಕೊಡೋದು ತುಂಬಾ ಚೆನ್ನಾಗಿತ್ತು. ಸರಿ ಫೋಟೋ ಶೂಟ್ ಮಾಡ್ತೀನಿ ನನ್ನ ಮೊಮ್ಮಗಳೇ ಫಸ್ಟ್ ಅದೆಲ್ಲ ಆಗಲಿ ಅಂತ ಎಲ್ಲ ಇದು ಮಾಡ್ತಾಯಿದ್ರು. ಟೈಮ್ ಬೇರೆ ಆಯಿತು, ಅಡುಗೆ ಬೇರೆ ಇಲ್ಲಿ ಮಾಡ್ತಾ ಇದ್ದಾರೆ ಈ ಕಡೆಗೆ ನೋಡಿ ಫ್ರೆಂಡ್. ನಾವೇ ಕಸ್ಟಮೈಸ್ ಮಾಡಿಸಿರೋ ಕೇಕ್ ಇದು, ತುಂಬಾ ಚೆನ್ನಾಗಿದೆ ಕೇಕ್ ಇದೆಲ್ಲ. ಮಕ್ಕಳೆಲ್ಲ ನೋಡಿ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇನ್ನೆಲ್ಲ ಬಂದರು ಫ್ರೆಂಡ್ಸು, ನೆಂಟರು ಎಲ್ಲ ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮಳೆ ಬಂದು ಸ್ಟಾಪ್ ಆಗೋಯ್ತು. ಅಷ್ಟೊಂದು ಜೋರಿಗೆ ಏನು ಬಂದಿಲ್ಲ. ಎಲ್ಲಿ ಮಳೆ ಇಟ್ಕೊಂತಪ್ಪ, ಮಳೆ ಬಂದ್ಬಿಡುತ್ತೆ ಇನ್ನು ಹಿಂಗೆ ಬರ್ತಾರೆ ಅಂದ್ಕೊಂಡಿದ್ರಿ, ಒಟ್ಟು ಅಷ್ಟೊಂದು ಮಳೆ ಬಂದಿಲ್ಲ ನೋಡಿ. ನನ್ನ ಮೊಮ್ಮಗಳು, ಮುದ್ದಿನ ಮೊಮ್ಮಗಳು ನೋಡಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿರಿಯಾನಿ ಮಾತ್ರ ಸ್ವಲ್ಪ ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಯಾಕಂದರೆ ಅದರಲ್ಲಿ ಡೆಕೋರೇಷನು ಅದು ಇದು ಮಾಡಿಕೊಂಡು ಸ್ವಲ್ಪ ಕೆಲಸಗಳಿತ್ತು, ಅದರಿಂದ ಆ ಬಿರಿಯಾನಿ ಮಾಡೋದು ಮಾತ್ರ ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಇದು 10 kg ಚಿಕನ್, 10 kg ಹಾಕಿ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಮಕ್ಕಳಿಗೆ ಅದು ಸಪ್ರೇಟ್ ಮಾಡಿಸಿದ್ದು. ಬಿರಿಯಾನಿ ರೆಡಿ ಆಗಿದೆ, ದಮ್ ಬಿರಿಯಾನಿ. ಅವ್ರ ಮೇಲೆ ಮತ್ತೆ ಕಲ್ಸ್ಕೊಟ್ಬಿಟ್ಟು ಹೋಗ್ತೀನಿ. ನೀವು ಬಡಿಸ್ಬೇಕಾದ್ರೆ ಮತ್ತೆ ಕೆಳಗಡೆಯಿಂದ ಮಸಾಲೆ ಎಲ್ಲ ಕೆಳಗಡೆನೇ ಇರುತ್ತೆ, ಕೆಳಗಡೆ ಮಿಕ್ಸ್ ಮಾಡಿಕೊಂಡು ನೀವು ಇದು ಮಾಡ್ಕೊಡು ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಹೇಳಿದ್ರೆ ಎಲ್ಲ ನೀಟಿಗೆ ಮೇಲೆ ಮಾತ್ರ ಕಲ್ಸ್ಕೊಟ್ಬಿಟ್ಟು ಇದು ಮಾಡ್ಕೊಟ್ಬಿಟ್ಟು ಅವ್ರು ಮುಚ್ಚಿಟ್ಬಿಟ್ಟು ಹಂಗೆ ಹೋದರು. ನಾವು ಬಕೆಟ್ಗಳಲ್ಲಿ ಹಾಕೋತೀವಿ, ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಕೊಬೋದು. ಎಲ್ಲ ಇದಾಯ್ತು, ಸರಿ ಆಯಿತು ಅಂತೆಲ್ಲ ಇದು ಮಾಡಿಕೊಂಡ್ರೆ ಎಲ್ಲ ನೀಟಿಗೆ ಅದೇ ಥರ ಬೇಯಿಸ್ಬೇಕು. ನಾವು ಬಕೆಟಲ್ಲಿ ಹಾಕ್ಕೊಂಡು ಅದೇ ಥರ ಬಿಸಿಯಾಗಿರುತ್ತೆ, ಅದೇ ಥರ ಮುಚ್ಚಿಟ್ಬಿಟ್ಟೆ. ಅಲ್ಲಿಂದ ಆಯ್ತಲ್ಲ ಅವ್ರು ಸರಿ ಊಟಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸಂಜೆ ಆಯಿತು, ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತಲ್ವಾ, ಅಷ್ಟೊತ್ತು ಊಟಗಳೆಲ್ಲ ರೆಡಿ ಮಾಡ್ತಾಯಿದ್ದೆ. ಊಟನೂ ಆಯಿತು, ಎಲ್ಲ ಜಲ್ದಿನೇ ಇದು ಮಾಡ್ತಾಯಿದ್ರಿ. ಕೇಕ್ ಕಟ್ಟಿಂಗ್ ಆಯಿತು. ಸರಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಮಕ್ಕಳು ಊಟನೂ ಆಯಿತು. ಮಕ್ಕಳೆಲ್ಲ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಾರೆ ನನ್ನ ಮಕ್ಕಳು. ಸರಿ ಅಂದ್ಬಿಟ್ಟು ಮ್ಯೂಸಿಕಲ್ ಚೇರ್ ಸ್ಟಾರ್ಟ್ ಮಾಡಿದ್ರು. ದೊಡ್ಡವರು ಚಿಕ್ಕವರು ಅಂತ ಎಲ್ಲರೂ ಸೇರಿನೇ ಎಂಜಾಯ್ ಮಾಡಿದ್ರಿ. ತುಂಬಾ ಖುಷಿ ಆಯಿತು. ಆ ದಿನ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ ಫ್ರೆಂಡ್. ಯಾವಾಗೂ ನಾವೇ ಮಾಡಿ ನಾವೇ ತಿನ್ನೋದು ಏನು ಪ್ರಯೋಜನ ಇಲ್ಲ. ಅದೇ ಆ ಮಕ್ಕಳು ಕೊಟ್ಟಿದ್ದರಿಂದ ನನಗೆ ಅದೊಂದು ನೆಮ್ಮದಿ, ಅದೊಂದು ತುಂಬಾ ಖುಷಿ. ಹೆಂಗೆ ನಾನು ನಿಮ್ಮ ಹತ್ರ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು ಅವತ್ತೆಲ್ಲ. ಜಾಲಿಯಾಗಿ ಮ್ಯೂಸಿಕಲ್ ಚೇರು ಮತ್ತು ಇನ್ನೊಂದು ಏನೋ ಮಕ್ಕಳು ಗೇಮ್, ಅದೇನೇನೋ ಗೇಮ್ ಒಂದು 2-3 ಗೇಮ್ ಆಡಿದ್ರು. ಅಂತಾಕ್ಷರಿ ಆಡಿದ್ರಿ, ಏನೇನೋ ಗೇಮ್. ಮತ್ತು ಅದಾದಮೇಲೆ ಎಲ್ಲ ಡ್ಯಾನ್ಸ್ ಇದೆಲ್ಲ ಡ್ಯಾನ್ಸ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಈ ಕಡೆ ಅಡುಗೆ ಬಡಿಸ್ತಾ ಇದ್ನಲ್ಲ, ಆ ಮಕ್ಕಳೆಲ್ಲ ವಿಡಿಯೋ ಮಾಡಿಲ್ಲ. ಅವ್ರ ಪಾಟ್ಗೆ ಅವ್ರ ಆಟದಲ್ಲಿದ್ದರು. ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿದೆ ಫ್ರೆಂಡ್ ನೋಡಿ. ಅದಾಯ್ತಲ್ಲ, ಇವಾಗ ಅದೊಂದು ಆದಮೇಲೆ ಮತ್ತು ಇದು ಯಾವುದೋ ಒಂದು ಗೇಮ್ ಸ್ಟಾರ್ಟ್ ಮಾಡಿದರು. ಆ ಬಾಲು ಪಾಸ್ ಮಾಡ್ತಾ ಇರುತ್ತೆ, ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇರುತ್ತೆ. ಅವರು ಸ್ಟಾರ್ಟ್ ಮಾಡಿ
ಯಾರ ಹತ್ರ ನಿಲ್ಲುತ್ತೋ ಅವರು ಡ್ಯಾನ್ಸ್ ಮಾಡಬೇಕು, ಇಲ್ಲಾಂದರೆ ಅವ್ರದ್ದೇನೋ ಇದೇನಕ್ಕೆ ಹೇಳ್ಬೇಕಂತ ಅದು ನನಗೆ ಗೊತ್ತಿಲ್ಲ ಸರಿಯಾಗಿ ಏನು ಅಂತ. ಅದೆಲ್ಲ ಆಯಿತು. ನೋಡಿ ಡೆಕೋರೇಷನ್ ಎಲ್ಲ ಮುಗೀತು. ನನ್ನ ಮೊಮ್ಮಗಳು ಬರ್ತಡೇ ಈ ರೀತಿ ಮುಗೀತು. ತುಂಬಾ ಖುಷಿ ಆಯಿತು. ಎಲ್ಲರೂ ಮುಗಿಸ್ಕೊಂಡು ಅವ್ರ ಮನೆಗೆ ಅವ್ರು ಹೋದ್ರಿ ಫ್ರೆಂಡ್. ಹೇಗಿತ್ತು ನಮ್ಮ ಬೇಬಿ ಬರ್ತಡೇ? ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್. ತುಂಬಾ ಖುಷಿ ಆಯಿತು ಫ್ರೆಂಡ್.